ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಎರಡನೇ ಪ್ರೋಮೋ ಕೂಡ ಅಪ್ಡೇಟ್ ಆಗಿರುವಂಥದ್ದು. ಅಷ್ಟೇ ಅಲ್ಲದೆ ಈಗ ಗೆಸ್ಟ್ಗಳಾಗಿ ಬಿಗ್ ಬಾಸ್ ಮನೆಗೆ ಮಾಜಿ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಸೊ ಅವರ ಮಧ್ಯೆ ಈಗ ಗಿಲ್ಲಿ ಮಾತಿಂದ ಅವರು ಫುಲ್ ಗರಂ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಗಿಲ್ಲಿಗೆ ಕೆಲವೊಂದಿಷ್ಟು ಮಾತುಗಳು ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ ಯಾವ ವಿಚಾರಕ್ಕೆ ಇಲ್ಲಿ ಗೆಸ್ಟ್ ಆಗಿ ಬಂದಿರುವಂಥ ಸ್ಪರ್ಧಿಗಳು ಫುಲ್ ಗರಂ ಆಗಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸದಾಗಿ ಬಂದಿದ್ದಾರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಬೆಳಗ್ಗೆ ಬಂದಂತಹ ಪ್ರೋಮೋದಲ್ಲಿ ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಈಗ BB ಪ್ಯಾಲೇಸ್ ಅಂತ ಒಂದು ಸೆಟ್ ರೆಡಿ ಆಗಿದೆ ಅಂತ, ಅಂದರೆ ಕಾನ್ಸೆಪ್ಟ್ ಕೂಡ ರನ್ ಆಗ್ತಾ ಇದೆ. ಸೊ ಅದಕ್ಕೆ ಗೆಸ್ಟ್ಗಳಾಗಿ ಈಗ ನಮ್ಮ ಹಳೆಯ ಸ್ಪರ್ಧಿಗಳು ಅಂದರೆ ಬಿಗ್ ಬಾಸ್ 11ನಲ್ಲಿ ಬಂದಿರುವಂಥ 5 ಜನ ಸ್ಪರ್ಧಿಗಳು ಎಂಟ್ರಿ ಕೊಟ್ಟಿದ್ದಾರೆ. ಸೊ ಈಗ ಸೀಸನ್ 12ರಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಆ ಗೆಸ್ಟ್ಗಳನ್ನ ಚೆನ್ನಾಗಿ ನೋಡ್ಕೋಬೇಕು. ಇಲ್ಲಿ ಕೆಲವೊಂದಿಷ್ಟು ವಿಚಾರಗಳಲ್ಲಿ ಗಿಲ್ಲಿ ಮಾತಾಡಿರುವಂಥ ಮಾತುಗಳಿಗೆ ಕೆಲವೊಂದಿಷ್ಟು ಗೆಸ್ಟ್ಗಳು ಬೇಜಾರಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಎಲ್ಲ ಒಂದು ಸ್ಪರ್ಧಿಗಳನ್ನ ಒಂದು ಹತ್ರ ಕುಂತ್ಕೊಂಡು ನಮ್ಮ ಬಿಗ್ ಬಾಸ್ ಅವರು ಯಾರಿಗೆ ನಮ್ಮ ಉಗ್ರಂ ಮಂಜು ಅವರಿಗೆ ವಿಶ್ ಕೂಡ ಮಾಡ್ತಾ ಇರುತ್ತೆ. ಯಾಕಪ್ಪ ಅಂದರೆ ಅವರು ರೀಸೆಂಟಾಗಿ ಎಂಗೇಜ್ಮೆಂಟ್ ಕೂಡ ಆಗಿದೆ. ಸೊ ಹಾಗಾಗಿ ನಮ್ಮ ಮನೆಯ ಮಹಾರಾಜ ಅವರಿಗೆ ಬಿಗ್ ಬಾಸ್ ಅವರು ವಿಶ್ ಕೂಡ ಮಾಡ್ತಾ ಇದ್ದಾರೆ. ಸೊ ಇದರ ಮಧ್ಯೆ ಎಲ್ಲ ಸ್ಪರ್ಧಿಗಳು ಫುಲ್ ಖುಷಿಯಾಗಿರ್ತಾರೆ. ಅಂಥ ಸಮಯದಲ್ಲಿ ಅವರು ಕೂಡ ವಿಶ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಗಿಲ್ಲಿ ಅವರು ಏನು ಮಾಡ್ತಾರಪ್ಪ ಅಂದರೆ, ಏನಣ್ಣ ಇದು 2ನೇದ 3ನೇದ ಅಂತಲೂ ಕೂಡ ಹೇಳ್ಬಿಡ್ತಾರೆ. ಸೊ ಈ ಒಂದು ವಿಚಾರಕ್ಕೆ ಉಗ್ರಂ ಮಂಜು ಅವರು ಫುಲ್ ಸಿಟ್ಟಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸಪ್ರೇಟಾಗಿ ಗಿಲ್ಲಿನ ಕರ್ಕೊಂಡು ಹೋಗಿ ಪರ್ಸ್ನಲ್ ವಿಚಾರಕ್ಕೆ ಏನಾದರೂ ಬಂದರೆ ನೀನು ವೇಟರು ಅಲ್ಲ, ಸೊ ಇಲ್ಲಿ ನಾನು ಅದು ಗೆಸ್ಟು ಅಲ್ಲ ಅನ್ನೋ ರೀತಿ ಮಾತಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹೌದು ವೀಕ್ಷಕರೇ, ಈಗ ಸೀಸನ್ 12ಅಲ್ಲಿರುವಂಥ ಸ್ಪರ್ಧಿಗಳು ಆ ಒಂದು ಪ್ಯಾಲೇಸ್ನ ಕೆಲಸಗಾರರು ಅಂತಲೂ ಕೂಡ ಹೇಳ್ಬೋದು. ಯಾವ ರೀತಿಯಪ್ಪ ಅಂದರೆ ಕೆಲವೊಬ್ಬರಿಷ್ಟು ಮ್ಯಾನೇಜರ್ ಆಗಿದ್ದಾರೆ, ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಕೆಲವೊಂದಿಷ್ಟು ವೇಟರ್ ಆಗಿದ್ದಾರೆ, ಕೆಲವೊಂದಿಷ್ಟು ಜನ ಹೌಸ್ ಕೀಪಿಂಗ್ ಆಗಿದ್ದಾರೆ, ಮತ್ತು ಕೆಲವೊಂದಿಷ್ಟು ಸ್ಪರ್ಧಿಗಳು ಏನಪ್ಪ ಬೆಲ್ ಬಾಯ್ ಕೂಡ ಆಗಿದ್ದಾರೆ. ಸೊ ಇದರ ಮಧ್ಯೆ ಗಿಲ್ಲಿ ಮಾತಾಡಿರುವಂಥ ಮಾತಿಗೆ ಉಗ್ರಂ ಮಂಜು ಕೂಡ ಫುಲ್ ಗರಂ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದಾದ ಬಳಿಕ ಗಿಲ್ಲಿಯವರು ಫುಲ್ ಸಾರಿ ಕೂಡ ಕೇಳಿದ್ದಾರೆ. ಅಷ್ಟೇ ಅಲ್ಲದೆ ಕೆಲವೊಂದಿಷ್ಟು ಮಾತುಗಳಿಂದ ಅಲ್ಲಿ ಬಂದಿರುವಂಥ ಗೆಸ್ಟ್ಗಳು ಫುಲ್ ಗರಂ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಯಾಕಪ್ಪ ಅಂದರೆ ಗಿಲ್ಲಿ ಅತಿರೇಕವಾಗಿ ಮಾತಾಡಿದ್ದಾನೆ ಅಂತಲೂ ಕೂಡ ಹೇಳ್ಬೋದು. ಸೊ ನಮ್ಮ ಕಡೆ ಒಂದು ಗಾದೆ ಇದೆ, ಸೊ ಅತಿ ಆದರೆ ಅಮೃತ ಕೂಡ ವಿಷ ಆಗುತ್ತೆ ಅಂತ. ಸೊ ಇಲ್ಲಿ ಗಿಲ್ಲಿಯ ಕಾಮಿಡಿಯಿಂದ ಅಲ್ಲಿರುವಂಥ ಗೆಸ್ಟ್ಗಳು ಫುಲ್ ಬೇಜಾರಾಗಿದ್ದಾರೆ. ಅಷ್ಟೇ ಅಲ್ಲದೆ BB ಪ್ಯಾಲೇಸ್ನ ಮ್ಯಾನೇಜರ್ ಆಗಿರುವಂತಹ, ಅಂದರೆ ಈ ವಾರದ ಕ್ಯಾಪ್ಟನ್ ಆಗಿರುವಂಥ ಅಭಿ ಅವರು ಈಗ BB ಕಾಲೇಜ್ ಮ್ಯಾನೇಜರ್ ಆಗಿದ್ದಾರೆ. ಸೊ ಅವರು ಕೂಡ ಫುಲ್ ಸಿಟ್ಟಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಒಬ್ಬ ವೇಟರ್ ಈ ರೀತಿ ಮಾತಾಡಿದ್ನಲ್ಲ ಅನ್ನೋ ಕಾರಣಕ್ಕೆ ಅಲ್ಲಿರುವಂಥ ಸ್ಪರ್ಧಿಗಳೆಲ್ಲ ಫುಲ್ ಗರಂ ಆಗಿದ್ದಾರೆ. ಸೊ ಅದು ಮ್ಯಾನೇಜರ್ ಕೂಡ ಅಂತಲೂ ಕೂಡ ಹೇಳ್ಬೋದು. ಸೊ ಏನಾಯಿತು ಅಂತ ನೋಡ್ತಾ ಹೋಗೋಣ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಈಗ 5 ಜನ ಗೆಸ್ಟ್ಗಳು ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ. ತ್ರಿವಿಕ್ರಮ್ ಮತ್ತು ಮೋಕ್ಷಿತಾ, ರಜತ್, ಚೈತ್ರ ಮತ್ತು ಮಂಜಣ್ಣ. ಸೊ ಈ 5 ಜನಗಳನ್ನ ನೋಡಿಕೊಂಡು ಗಿಲ್ಲಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಸೊ ನಿಮ್ಮ 5 ಜನಕ್ಕೆ ಕ್ಯಾಪ್ಟನ್ ಅಂದರೆ ಲೀಡ್ರ್ ಬಂದುಬಿಟ್ಟು ಮಂಜಣ್ಣ ಅನ್ನೋ ರೀತಿಯಲ್ಲಿ ಕೇಳ್ತಾ ಇದ್ದಾರೆ. ಸೊ ಆಗ ಮೋಕ್ಷಿತಾ ಅವರು ಅವರಿಗೆ ಕ್ಲಿಯರ್ ಆಗಿ ಹೇಳ್ತಾರೆ, ಏನಪ್ಪ ಅಂದರೆ ಇಲ್ಲಿ ನಮ್ಮ ಮಂಜಣ್ಣನವರ ಎಂಗೇಜ್ಮೆಂಟ್ ಆಗಿದೆ. ಸೊ ಹಾಗಾಗಿ ಅವರು ಒಂದು ಬ್ಯಾಚುಲರ್ ಪಾರ್ಟಿ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ನಾವೆಲ್ಲ ಬಂದಿದ್ದೀವಿ ಅಂತಲೂ ಕೂಡ ಹೇಳ್ತಾರೆ. ಸೊ ಈ ಒಂದು ಮಾತಿಗೆ ನಮ್ಮ ಗಿಲ್ಲಿಯವರು ಆ ಒಂದು ಕಾಮಿಡಿ ಪಂಚನ ಹೊಡೆಯೋಕೆ ಹೋಗ್ತಾರೆ. ಏನಪ್ಪ ಅಂದರೆ, ಸೊ ನೀವೆಲ್ಲ ಬಿಟ್ಟಿ ಊಟಕ್ಕೆ ಬಂದಿದ್ದೀರಾ ಅಂತ. ಸೊ ಅಂಥ ಸಮಯದಲ್ಲಿ ಅಲ್ಲಿರುವಂಥ ಎಲ್ಲ ಸ್ಪರ್ಧಿಗಳು ಫುಲ್ ಶಾಕ್ ಆಗಿದ್ದಾರೆ. ಅಷ್ಟೇ ಅಲ್ಲದೆ ಗಿಲ್ಲಿ ಮೇಲೆ ಜಗಳ ಕೂಡ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲಿ ರಜತ್ ಅವರು ಕೂಡ ಹೇಳ್ತಿದ್ದಾರೆ, ಏನು ಬಿಟ್ಟಿ ಊಟ ನೀ ಕೊಡ್ತಾ ಇದೆಯಾ, ಸೊ ನೀನು ಕೊಡ್ತಾ ಇದೆಯಾ ಬಿಟ್ಟಿ ಊಟ, ಯಾರೋ ಕರೆಕ್ಟಾಗಿ ಮಾತಾಡು ಅಂತಲೂ ಕೂಡ ಹೇಳ್ತಿದ್ದಾರೆ. ಸೊ ಅದರಲ್ಲೂ ರಜತ್ ಅವರ ಕೈಗೆ ಸಿಕ್ಕರೆ ಸುಮ್ಮನೆ ಬಿಡ್ತಾರ. ಬಟ್ ಇಲ್ಲಿ ಗಿಲ್ಲಿ ಮಾಡಿರುವಂಥ ಎಡವಟ್ಟಿಗೆ ಅಲ್ಲಿರುವಂಥ ಮನೆಯ ಮ್ಯಾನೇಜರ್ ಆಗಿರುವಂಥ ಅಭಿ ಅವರಿಗೆ ಒಂದಿಷ್ಟು ಎಫರ್ಟ್ ಆಗ್ತಾ ಇದೆ ಅಂತಲೂ ಕೂಡ ಹೇಳ್ಬೋದು. ಈಗ ಗಿಲ್ಲಿ ಮಾತಾಡಿರುವಂಥ ಮಾತು ಕೇಳಿಕೊಂಡು ಬಂದಿರುವಂಥ ಗೆಸ್ಟ್ಗಳು ಫುಲ್ ರಾಂಗ್ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಲ್ಲಿ ಫುಲ್ ರಜತ್ ಅವರು ಫುಲ್ ಗರಂ ಆಗಿದ್ದಾರೆ, ಕೈ ಮಾಡಿ ಎಲ್ಲ ತೋರಿಸ್ತಾ ಇದ್ದಾರೆ, ಮಾತು ನೆಟ್ಟಿಗೆ ಬರಲಿ. ಸೊ ಯಾರ ಹತ್ರ ಕಾಮಿಡಿ ಮಾಡ್ತಾ ಇಟ್ಕೊಂಡು ನನ್ನ ಹತ್ರ ಮಾತ್ರ ಇಟ್ಕೊಳಕ್ಕೆ ಬೇಡ. ಸೊ ನಮ್ಮ ಹತ್ರ ಸರಿ ಇಲ್ಲ, ಸರಿಯಾಗಿ ಮಾತಾಡೋದು ನೀನು, ಯಾವನ ಇಲ್ಲಿ ಬಿಟ್ಟಿ ಊಟಕ್ಕೆ ಬಂದಿದ್ದು ನಾನಾ ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ ರಜತ್ ಅವರು. ಸೊ ಅದರಲ್ಲಿ ಇಲ್ಲಿ ಗಿಲ್ಲಿ ಮಾತಾಡಿದ್ದು ತಪ್ಪು ಅಂತಲೂ ಕೂಡ ಹೇಳ್ಬೋದು. ಸೊ ಆ ಗೆಸ್ಟ್ಗಳನ್ನ ಅವರು ನೋಡ್ಕೊಳ್ಳೋದು ಅವರ ಕೆಲಸ ಆಗಿತ್ತು. ಯಾಕಪ್ಪ ಅಂದರೆ ಅವರೊಬ್ಬ ವೇಟರ್ ಆಗಿದ್ರು. ಸೊ ಅದು ಬಿಟ್ಕೊಂಡು ಗಿಲ್ಲಿ ಕಾಮಿಡಿ ಮಾಡ್ತೀನಿ ಅಂತ ಹೇಳ್ಕೊಂಡು ಎಲ್ಲ ರೀತಿಯಲ್ಲಿ ಕಾಮಿಡಿ ಮಾಡೋಕ್ಕೆ ಹೋದರೆ ಅದು ತಪ್ಪಾಗುತ್ತೆ. ಸೊ ಅಷ್ಟೇ ಅಲ್ಲದೆ ಈ ಒಂದು ವಿಚಾರಕ್ಕೆ ಅಲ್ಲಿರುವಂಥ ಗೆಸ್ಟ್ಗಳು ಮೇನ್ ಆಗಿ ಕಂಪ್ಲೇಂಟ್ ಮಾಡೋದು ನಮ್ಮ ಅಭಿ. ಯಾಕಪ್ಪ ಅಂದರೆ ಈಗ BB ಪ್ಯಾಲೇಸ್ನ ಮ್ಯಾನೇಜರ್ ಆಗಿರುವಂಥವ್ರು ಯಾರು ನಮ್ಮ ಅಭಿ ಅವರು. ಸೊ ಅಭಿ ಅವರು ಈ ಗಿಲ್ಲಿ ಮಾಡಿರುವಂಥ ಎಡವಟ್ಟಿನಿಂದ ಅಭಿ ಅವರು ಏನು ನಿರ್ಧಾರ ತಗೊಳ್ತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ಗಿಲ್ಲಿ ಮಾಡಿದ್ದು ತಪ್ಪ, ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಆಲ್ಮೋಸ್ಟ್ ಇಲ್ಲಿ ಗೆಸ್ಟ್ಗಳು ಎಂಟ್ರಿ ಆಗಿದ್ದಾರೆ. ಸೊ ಗೆಸ್ಟ್ಗಳನ್ನ ಕರೆಕ್ಟಾಗಿ ನೋಡ್ಕೊಳ್ಳೋದು ಗಿಲ್ಲಿ ಕೆಲಸ ಆಗಿತ್ತು. ಬಟ್ ಅದು ಬಿಟ್ಕೊಂಡು ಗಿಲ್ಲಿ ಅತಿರೇಕಕ್ಕೆ ಕಾಮಿಡಿ ಮಾಡೋಕ್ಕೆ ಹೋಗ್ತಾನೆ. ಯಾಕಪ್ಪ ಅಂದರೆ ಮಂಜಣ್ಣಂಗೆ ನೀವು ಮದುವೆ ಇದು 2ನೇದ 3ನೇದ ಅಂತ ಕೇಳ್ತಾನೆ. ಸೊ ಯಾಕಪ್ಪ ಅಂದರೆ ಅಲ್ಲಿ ರೀಸೆಂಟಾಗಿ ಮಂಜಣ್ಣನ ಎಂಗೇಜ್ಮೆಂಟ್ ಆಗಿರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಅವರು ಬಿಗ್ ಬಾಸ್ ಮನೆ ಅಂದರೆ BB ಪ್ಯಾಲೇಸ್ಗೆ ಒಂದು ಬ್ಯಾಚುಲರ್ ಪಾರ್ಟಿಗೋಸ್ಕರ ಬಂದಿರ್ತಾರೆ. ಸೊ ಹಾಗಾಗಿ ಅಂದರೆ ಹಳೆಯ ಮಾಜಿ ಸ್ಪರ್ಧಿಗಳು ಯಾರ್ಯಾರು ಇರ್ತಾರೋ ಅವ್ರನ್ನೆಲ್ಲ ಕರ್ಕೊಂಡು ಬಂದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಇಂಥ ಸಮಯದಲ್ಲಿ ಬಿಗ್ ಬಾಸ್ ವಿಶ್ ಮಾಡೋ ಟೈಮಲ್ಲಿ ನಮ್ಮ ಗಿಲ್ಲಿ ಅವ್ರು ಏನು ಹೇಳ್ತಾರೆ, ಮಂಜಣ್ಣ ಕಂಗ್ರ್ಯಾಚುಲೇಷನ್, ಇದು 2ನೇದ 3ನೇದ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ. ಸೊ ಆ ಒಂದು ಸಮಯದಲ್ಲಿ ನಮ್ಮ ಗಿಲ್ಲಿ ಮಾತು ಕೇಳಿಬಿಟ್ಟು ಮಂಜಣ್ಣ ಫುಲ್ ರಾಂಗ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು. ಪರ್ಸ್ನಲ್ ಆಗಿ ಬಂದರೆ ನೀನು ವೇಟರು ಅಲ್ಲ, ಸೊ ನಾನು ಇಲ್ಲಿ ಗೆಸ್ಟು ಅಲ್ಲ, ಸರಿಯಾಗಿ ಮಾತಾಡೋ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಸೊ ಅಂಥ ಸಮಯದಲ್ಲಿ ಮೋಕ್ಷಿತ್ ಅವರು ಕ್ಲಿಯರ್ ಆಗಿ ಏನಕ್ಕೆ ಬಂದಿದ್ದೀವಿ ಅಂತ ಹೇಳಿದಾಗ ಗಿಲ್ಲಿ ಅವ್ರು ಏನು ಮಾಡ್ತಾರೆ, ಮತ್ತೆ ನೀವು ಬಿಟ್ಟಿ ಊಟಕ್ಕೆ ಬಂದಿದ್ದೀರಾ ಇಲ್ಲೆಲ್ಲ ಅಂತ ಒಂದು ಮಾತನ್ನ
ಆಡ್ತಾರೆ. ಸೊ ಈ ಒಂದು ಮಾತಿಗೆ ಅಲ್ಲಿರುವಂಥ ಸ್ಪರ್ಧಿಗಳು ಫುಲ್ ಗರಂ ಆಗಿದ್ದಾರೆ. ಅದರಲ್ಲೂ ರಜತ್ ಅವರಂತೂ ಫುಲ್ ಗರಂ ಆಗಿದ್ದಾರೆ. ಸೊ ಇಲ್ಲಿ ತ್ರಿವಿಕ್ರಮ್ ಅವರು ಅವ್ರನ್ನ ಸೈಲೆಂಟಾಗಿ ಇರೋಕ್ಕೆ ಹೇಳ್ತಾ ಇದ್ದಾರೆ, ಅಂದರೆ ಸುಮ್ಮನಿರು ಗಿಲ್ಲಿ ಸುಮ್ಮನಿರು ಅಂತ. ಸೊ ಹಾಗಾಗಿ ಇಲ್ಲಿ ಗಿಲ್ಲಿಯವರು ಸಾರಿ ಕೂಡ ಕೇಳ್ತಾ ಇದ್ದಾರೆ. ಸೊ ಮಾಡಿಬಿಟ್ಟು ಲಾಸ್ಟಲ್ಲಿ ಇಲ್ಲಿ ಸಾರಿ ಕೂಡ ಕೇಳ್ತಾ ಇದ್ದಾರೆ. ಸೊ ಈ ಒಂದು ವಿಚಾರದಲ್ಲಿ ಗಿಲ್ಲಿಯವರು ಹೇಳಿರುವಂಥ ಮಾತುಗಳು, ಅವ್ರು ಮಾಡಿರುವಂಥ ಕಾಮಿಡಿಗಳು ಸರಿ ಅನಿಸುತ್ತಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಬಟ್ ಆದರೆ ಇಲ್ಲಿ ಗೆಸ್ಟ್ಗಳು ಅಂತ ಬಂದಾಗ ಸೊ ಯಾರೋ ಕೆಲಸಗಾರರು, BB ಪ್ಯಾಲೇಸ್ನ ಕೆಲಸಗಾರರು ಏನಿದೆ ಸೊ ಅದನ್ನ ಮಾಡಬೇಕಾಗಿತ್ತು. ಅದು ಬಿಟ್ಕೊಂಡು ಅತಿರೇಕಕ್ಕೆ ಮಾತಾಡೋಕ್ಕೆ ಹೋಗಿ ಸೊ ಈ ಒಂದು ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಈಗ ಬಿಗ್ ಬಾಸ್ ಸಂಬಂಧಪಟ್ಟಂಥ 2ನೇ ಪ್ರೊಮೋ ಕೂಡ ಕಲರ್ಸ್ ಕನ್ನಡ ಅಫಿಷಿಯಲ್ ಪೇಜಲ್ಲಿ ಪೋಸ್ಟ್ ಕೂಡ ಆಗಿರುವಂಥದ್ದು. ಸೊ ಇನ್ನೂ ಯಾರು ಹೋಗಿ ನೋಡಿಲ್ಲ ಅಂದರೆ ದಯವಿಟ್ಟು ಹೋಗಿ ನೋಡಿ. ಸೊ ಅದಕ್ಕೆ ಒಂದು ಟ್ಯಾಗ್ ಸಹ ಕೊಟ್ಟಿದ್ದಾರೆ, ಅತಿಥಿಗಳು ಗರಂ ಗರಂ, ರೀಸನ್ ನೀವೇ ನೋಡಿ ಅಂತ ಒಂದು ಹ್ಯಾಶ್ಟ್ಯಾಗ್ ಸಹ ಕೊಟ್ಬಿಟ್ಟಿದ್ದಾರೆ, ಅಂದರೆ ಟೈಟಲ್ ಸಹ ಕೊಟ್ಬಿಟ್ಟಿದ್ದಾರೆ. ಸೊ ಈ ಒಂದು ಪ್ರೊಮೋ ನೋಡಿದ ಮೇಲೆ ಗಿಲ್ಲಿ ಮಾಡಿರುವಂಥ ಎಡವಟ್ಟಿನಿಂದ ಸೊ ಈಗ BB ಪ್ಯಾಲೇಸ್ಗೆ ತುಂಬ ಹೊಡೆತ ಬಿದ್ದಿದೆ ಅಂತಲೂ ಕೂಡ ಹೇಳ್ಬೋದು. ಅದರಲ್ಲೂ ಬಂದ ಕ್ಷಣವೇ ಈಗ BB ಪ್ಯಾಲೇಸ್ನಲ್ಲಿ ಗೆಸ್ಟ್ಗಳು ಫುಲ್ ಗರಂ ಆಗಿದ್ದಾರೆ. ಅದು ಕೂಡ ಒಬ್ಬ ವರ್ಕರ್ ಮೇಲೆ ಅಂತಲೂ ಕೂಡ ಹೇಳ್ಬೋದು, ಒಬ್ಬ ಸಪ್ಲೈಯರ್ ಮೇಲೆ ಅಂತಲೂ ಹೇಳ್ಬೋದು. ಯಾಕಪ್ಪ ಅಂದರೆ ಒಬ್ಬೊಬ್ಬ ಸ್ಪರ್ಧಿಗೂ ಒಂದೊಂದು ಕೆಲಸನ ವಹಿಸ್ಕೊಟ್ಬಿಟ್ಟಿದ್ದಾರೆ. ಸೊ ಈಗ ಸಪ್ಲೈಯರ್ ಮಾಡಿದ ಎಡವಟ್ಟಿನಿಂದ ಸೊ ಮ್ಯಾನೇಜರ್ಗೆ ತುಂಬ ಹೊಡೆತ ಬೀಳುತ್ತೆ ಅಂತಲೂ ಕೂಡ ಹೇಳ್ಬೋದು. ನೋಡೋಣ ಇವತ್ತಿನ ಎಪಿಸೋಡ್ನಲ್ಲಿ ಏನೆಲ್ಲ ಆಗುತ್ತೆ ಅಂತ ಗೊತ್ತಾಗುತ್ತೆ. ಸೊ ಇಲ್ಲಿ ಗಿಲ್ಲಿಯವರು ಮಾಡಿದ ತಪ್ಪ, ಸೊ ಅವ್ರು ಏನೇನು ಮಾತಾಡಿದ್ದಾರೆ ಅಂತಂದು ಕ್ಲಿಯರಾಗಿ ತೋರಿಸಿಲ್ಲ, ಕೆಲವೊಂದಿಷ್ಟು ಪಾಯಿಂಟ್ ಮಾತ್ರ ತೋರಿಸಿದ್ದಾರೆ. ಸೊ ಗೊತ್ತಾಗುತ್ತೆ ಇವತ್ತಿನ ಪ್ರೋಮೋದಲ್ಲಿ, ಅಂದರೆ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಗಿಲ್ಲಿಯವರು ಏನೆಲ್ಲ ಮಾತಾಡಿದ್ರು, ಸೊ ಯಾವುದಕ್ಕೋಸ್ಕರ ಅಲ್ಲಿ ಬಂದಿರುವಂಥ ಅತಿಥಿಗಳು ಫುಲ್ಲು ಗರಂ ಆಗಿದ್ದಾರೆ ಅಂತ ನೋಡಿಕೊಂಡು ಒಂದೊಂದೇ ಅಪ್ಡೇಟ್ಗಳು ನಮಗೆ ಸಿಗ್ತಾವೆ ಅಂತಲೂ ಕೂಡ ಹೇಳ್ಬೋದು. ಸೊ ಈ ಒಂದು BB ಕಾನ್ಸೆಪ್ಟ್, ಅಂದರೆ BB ಪ್ಯಾಲೇಸ್ ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. ಯಾಕಪ್ಪ ಅಂದರೆ ಒಬ್ಬೊಬ್ಬ ಸ್ಪರ್ಧಿನೂ ಒಂದೊಂದು ಕೆಲಸದಲ್ಲಿ ನೋಡ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಈಗ ಹಳೆಯ ಸ್ಪರ್ಧಿಗಳು ಗೆಸ್ಟ್ ಆಗಿ ಬಂದಿದ್ದಾರೆ. ಅದರಲ್ಲೂ ಮೇನ್ ನಮ್ಮ ರಜತ್ ಅವರು, ಉಗ್ರಂ ಮಂಜು, ತ್ರಿವಿಕ್ರಮ್ ಆಲ್ರೆಡಿ ರನ್ನರ್ ಅಪ್ ಅಂತಲೂ ಕೂಡ ಹೇಳ್ಬೋದು. ಸೊ ಅವರು ಕೂಡ ಬಂದಿದ್ದಾರೆ, ಮೋಕ್ಷಿತಾ ಅವರು ಬಂದಿದ್ದಾರೆ, ಚೈತ್ರ ಅವರು ಬಂದಿದ್ದಾರೆ. ಸೊ 5 ಜನ ಗೆಸ್ಟ್ಗಳಾಗಿ ಬಂದಿದ್ದಾರೆ. ಸೊ ಈಗ ಅವ್ರ ಜೊತೆ ನಮ್ಮ ಗಿಲ್ಲಿಯವರು ಜಗಳ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಈಗ BB ಪ್ಯಾಲೇಸ್ ಅನ್ನೋದು ತುಂಬ ಚೆನ್ನಾಗಿ ನಡೀತಾ ಇದೆ, ಅಷ್ಟು ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಹೊರಗಡೆ ಸ್ವಿಮ್ಮಿಂಗ್ ಪೂಲ್ ಏರಿಯಾ ಆಗಿರ್ಬೋದು ಅಥವಾ ಡ್ರಿಂಕ್ಸ್ಗಳ ಏರಿಯಾ ಆಗಿರ್ಬೋದು, ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದರ ಮಧ್ಯೆ ಈ ಒಂದು ಜಗಳದ ಬಗ್ಗೆ ಏನು ಅನಿಸುತ್ತೆ ನೋಡೋಣ, ಏನಾಗುತ್ತೆ ಇವತ್ತಿನ ಎಪಿಸೋಡ್ನಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ. ಸೊ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ನಿಮ್ಮ ಪ್ರಕಾರ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ BB ಪ್ಯಾಲೇಸ್ ಹೇಗಿದೆ, ಮತ್ತು ಇಲ್ಲಿ ಗಿಲ್ಲಿಯವರು ಮಾತಾಡಿರುವ ಮಾತು ಸರಿ ಇದೆಯಾ, ಸೊ ಗೆಸ್ಟ್ಗಳು ಮಾತಾಡಿರುವಂಥ ಮಾತುಗಳು ಸರಿ ಇದೆಯಾ? ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ನಾನು ನೀಟಾಗಿ ಹೇಳಬೇಕಪ್ಪ ಅಂದರೆ ಇಲ್ಲಿ ನಾವು ಗಿಲ್ಲಿಯವರು ಮಾತಾಡಿದ ತಪ್ಪು ಅಂತಲೂ ಕೂಡ ಹೇಳ್ಬೋದು. ಸೊ ನಮಗೆ ಪ್ರೋಮೋದಲ್ಲಿ ಈ ರೀತಿ ತೋರಿಸಿದ್ದಾರೆ, ಬಟ್ ಅಲ್ಲಿ ಏನೇನು ಮಾತಾಡಿದ್ದಾರೆ ಅಂತ ನಮ್ಗೆ ಕ್ಲಿಯರಾಗಿ ಗೊತ್ತಿಲ್ಲ. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಇಲ್ಲದೆ ಈಗ 5 ಜನ ಗೆಸ್ಟ್ಗಳು ಎಂಟ್ರಿ ಆಗಿದ್ದಾರೆ. ಸೊ ಇನ್ನು ಕೆಲವೊಂದಿಷ್ಟು ಅಂದರೆ ಗೆಸ್ಟ್ಗಳು ಬರ್ಬೋದು ಅನ್ನೋ ಸುದ್ದಿ ಇದೆ. ಸೊ ಆಲ್ಮೋಸ್ಟ್ ಇದು 1 ವೀಕ್ ನಡೆಯುತ್ತೆ ಅನ್ನೋ ಸುದ್ದಿ ಇದೆ. ನೋಡೋಣ ಏನಾಗುತ್ತೆ ಅಂತ. 1 ವೀಕ್ ನಡೆಯುತ್ತಾ ಅಥವಾ ಇವತ್ತು ಒಂದು ದಿವಸ ಕಾನ್ಸೆಪ್ಟ್ ಅಷ್ಟೇ ನಡೀತಾ ಇದೆಯಾ ಗೊತ್ತಿಲ್ಲ. ಬಟ್ ಈ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿದೆ. BB ಪ್ಯಾಲೇಸ್ ಅನ್ನೋದು ಆಲ್ಮೋಸ್ಟ್ ಈ ವಾರ ಯಾವುದೇ ಒಂದು ಟಾಸ್ಕ್ಗಳು ನಡೆಯಲ್ಲ ಅನಿಸುತ್ತೆ. ಯಾಕಪ್ಪ ಅಂದರೆ ಇದೇನಾದರೂ 1 ವೀಕ್ ನಡೆದ್ರೆ ಇದರಲ್ಲಿ ಅದರ ಒಂದು ಟಾಸ್ಕ್ಗಳು, ಗೇಮ್ಗಳು ನಡೆಯುವಂಥ ಚಾನ್ಸಸ್ ಇದೆ. ನೋಡೋಣ ಏನಾಗುತ್ತೆ ಅಂತ. ಸೊ ಇವತ್ತಿನ ಎಪಿಸೋಡ್ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್. ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಮತ್ತೆ ಸಿಗೋಣ ಮತ್ತೊಂದು ಅಪ್ಡೇಟ್ ಜೊತೆ ಅಂತ ಹೇಳ್ತಾ ಬಾಯ್ ಫ್ರೆಂಡ್.